ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ಅತ್ಯಂತ ವಿಭಿನ್ನವಾಗಿದೆ, ಆದರೆ ಸಾಕಷ್ಟು ಜನಕ್ಕೆ ತುಂಬ ಹತ್ತಿರವಾದ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆ ತಾನೇ ಶತ್ರುಗಳಿರಲ್ಲ? ಈ ಶತ್ರುಗಳನ್ನು ನಾವು ಜೀವನದ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿ ಅನುಭವಿಸ್ತಾ ಹೋಗ್ತೀವಿ. ಕೆಲವರು ಮನೆಯಲ್ಲೇ ಇರೋರನ್ನ ಶತ್ರು ಥರ ನೋಡ್ತಾರೆ, ಕೆಲವರು ತಮ್ಮ ವೃತ್ತಿಯಲ್ಲಿ ಶತ್ರುಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಅಥವಾ ಅವ್ರಿಗೆ ಆ ಥರದ ಅನುಭವ ಬರುತ್ತೆ. ಇನ್ನು ಕೆಲವರಿಗೆ ಮೋಸ್ಟ್ ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ಸಲ್ಲಿ ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಒಟ್ಟಿನಲ್ಲಿ ಶತ್ರು ಅಥವಾ ಎನಿಮಿ ಅನ್ನೋರು ನಮಗೆ ತೊಂದರೆ ಮಾಡಿಬಿಡ್ತಾರೇನೋ, ಮಾಡ್ತಾ ಇದ್ದಾರೇನೋ, ಮಾಡಬಹುದೇನೋ ಅನ್ನೋ ಮೂರಲ್ಲೊಂದು ಭಾವನೆಯನ್ನು ನಾವು ಜೀವನದ ಒಂದಲ್ಲ ಒಂದು ಘಟ್ಟದಲ್ಲಿ ಅನುಭವಿಸಿರ್ತೀವಿ ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮೈಥಾಲಜಿಕಲ್ ಸ್ಟೋರೀಸ್ ಅಥವಾ ಶ್ಲೋಕ ಮಂತ್ರಗಳಲ್ಲಿ ಶತ್ರು ವಿನಾಶನದ ಬಗ್ಗೆ ಸಾಕಷ್ಟು ಮಂತ್ರಗಳಿವೆ. ಒಂದು ದೀಪ ಅಂಟಿಸ್ಬೇಕಾದ್ರೂ ಶತ್ರು ಬುದ್ಧಿ ವಿನಾಶಾಯ ಅಂತ ದೀಪ ಅಂಟಿಸ್ಬೇಕಾದ್ರೂ ಆ ಒಂದು ಮಂತ್ರದಲ್ಲಿ ಅದರ ವಿಚಾರ ಬರುತ್ತೆ. ಹಾಗೆ ಯಾವುದೇ ಒಂದು ಪ್ರೊಟೆಕ್ಷನ್ ಅಥವಾ ಮನಸ್ಸಿಗೆ ಶಾಂತಿ ಕೊಡುವಂತಹ ಮಂತ್ರವನ್ನು ಆಡಬೇಕಾದ್ರೆ ಅದರಲ್ಲಿ ಶತ್ರು ಬುದ್ಧಿ ವಿನಾಶನ ಮಾಡೋದ್ರ ಬಗ್ಗೆ, ಇನ್ಫ್ಯಾಕ್ಟ್ ಲಕ್ಷ್ಮಿಯ ಅತ್ಯಂತ ಫೇಮಸ್ ಸ್ತೋತ್ರದಲ್ಲೂ ಶತ್ರು ವಿನಾಶದ ಬಗ್ಗೆ ವಿಚಾರ ಬರುತ್ತೆ. ಈ ಥರ ಎಷ್ಟೋ ಶ್ಲೋಕಗಳಲ್ಲಿ ಮಂತ್ರಗಳಲ್ಲಿ ಇದೆ. ಒಟ್ಟಿನಲ್ಲಿ ಶತ್ರು ಅನ್ನೋ ವಿಚಾರವನ್ನು ಬುದ್ಧ ತುಂಬ ಚೆನ್ನಾಗಿ ಹೇಳ್ತಾರೆ. ನಾನು ಮೊದಲು ಅದನ್ನು ಇಂಗ್ಲೀಷಲ್ಲಿ ಓದಿ ಆಮೇಲೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ನೀದರ್ ಲಿವ್ ವಿತ್ ಅ ಬ್ಯಾಡ್ ಮ್ಯಾನ್ ನಾರ್ ವಿತ್ ಎನಿಮಿಟಿ ವಿತ್ ಹಿಮ್. ಈವನ್ ಇಫ್ ಯು ಹೋಲ್ಡ್ ಹಾಟ್ ಚಾರ್ಕೋಲ್ ಇಟ್ ವಿಲ್ ಓನ್ಲಿ ಬರ್ನ್ ಯುವರ್ ಹ್ಯಾಂಡ್, ವೆರ್ ಆಸ್ ಕೋಲ್ಡ್ ಚಾರ್ಕೋಲ್ ವಿಲ್ ಸಾಯಿಲ್ ಯು ಅಂತ. ಅಂದರೆ ನೀವು ಒಬ್ಬ ವ್ಯಕ್ತಿಯನ್ನು ಎನಿಮಿಯಾಗಿ ಕೂಡ ಪರಿಗಣಿಸಬೇಡಿ, ಅಥವಾ ಒಬ್ಬ ಕೆಟ್ಟ ವ್ಯಕ್ತಿಯ ಜೊತೆ ಸಹವಾಸ ಕೂಡ ಮಾಡಬೇಡಿ. ಯಾಕಂದರೆ ಇದು ಒಂಥರ ಬಿಸಿ ಚಾರ್ಕೋಲ್ ಇದ್ದ ಹಾಗೆ, ಇದ್ಲು ಅಂತಾರಲ್ಲ, ಆ ಬಿಸಿ ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಕೈಯೇ ಸುಡೋದು. ಅಥವಾ ತಣ್ಣಗಾಗಿದ್ರೆ ಅಂದರೆ ಅವ್ರ ಮೇಲೆ ಶತ್ರುತ್ವ ಪಡಿಸ್ಕೊಂಡ್ರು ಅಥವಾ ಆತ ಕೆಟ್ಟ ವ್ಯಕ್ತಿಯ ಸವಾಸ ನೀವು ಮಾಡಿದ್ರು, ಎರಡೂ ರೀತಿಯಲ್ಲಿ ನಿಮಗೆ ಹಾನಿ ಆಗೋದು. ಅಕಸ್ಮಾತು ಆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಆಗಿದ್ದು ನೀವು ಅವ್ರ ಜೊತೆ ಸವಾಸಲ್ಲಿದ್ದರೆ ನಿಮ್ಮ ಕೈಯೇ ಗಲೀಜಾಗತ್ತೆ. ಆ ಕೆಟ್ಟ ವ್ಯಕ್ತಿಯ ಜೊತೆ ಕ್ರಮೇಣವಾಗಿ ನಿಮ್ಮ ಜೊತೆ ಶತ್ರುತ್ವ ಆಗೋದ್ರೆ ನಿಮ್ಮ ಕೈಯೇ ಸುಡುತ್ತೆ ಅಂತ ಅದ್ಭುತವಾಗಿ ಹೇಳ್ತಾರೆ. ಇನ್ಫ್ಯಾಕ್ಟ್ ಈ ವಿಚಾರವನ್ನು ನಾನು ಔಷಧರಹಿತ ಚಿಕಿತ್ಸೆಯ ಈ ಸರಣಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಕ್ಲೈಂಟ್ಸ್ ಬರೋರು ತಮ್ಮ ಮನಸ್ಸಲ್ಲಿ ತುಂಬ ಆಳವಾಗಿ ಶಾರ್ಪಾಗಿ ಸ್ಟಿಂಗ್ ಆಗೋ ಎನಿಮಿಟಿಯನ್ನು ಇಟ್ಕೊಂಡು ಅದು ಮಾನಸಿಕ ಒತ್ತಡವಾಗಿ ಪರಿವರ್ತನೆ ಆಗಿ ವಿಚಿತ್ರವಾದ ದೈಹಿಕ ಕಾಯಿಲೆಗಳನ್ನು ಕೂಡ ಮೂಡಿಸ್ತಿರುತ್ತೆ. ಮಾನಸಿಕ ಒತ್ತಡ ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ. ಹೌದು, ಯಾರೋ ಶತ್ರು ಇದ್ದರೆ ಅಥವಾ ಕಿರಿಕಿರಿ ಕೊಡ್ತಾ ಇದ್ದರೆ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಅವ್ರನ್ನ ಬೈಬೇಕು ಅನಿಸುತ್ತೆ, ಅವ್ರಿಗೆ ಹೋಗಿ ನ್ಯಾಯ ಕೇಳಬೇಕು ಅನಿಸುತ್ತೆ, ಅಥವಾ ಕಿರ್ಚಾಡ್ತೀವಿ, ರೇಗಾಡ್ತೀವಿ ಇತ್ಯಾದಿ. ದಟ್ ಈಸ್ ಓಕೆ. ಬಟ್ ಇದು ದೈಹಿಕವಾಗಿ ಕಾಯಿಲೆ ಕೊಡೋಕ್ಕೆ ಸಾಧ್ಯನಾ? ಅಥವಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ತುಂಬ ಹೆಚ್ಚು ಎನಿಮಿಟಿ ನಮ್ಮ ಮನಸ್ಸಲ್ಲಿ ಅಥವಾ ಮೈಂಡಲ್ಲಿ ಬ್ರೂಡ್ ಆದರೆ ಅದು ಕಾಯಿಲೆ ಕೂಡ ಪರಿವರ್ತನೆ ಆಗಬಹುದು ಅಂತ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಸುಮಾರು ವರ್ಷದ ಹಿಂದೆ ನನ್ನ ಹತ್ರ ಒಬ್ಬ ಟೀನೇಜರ್ ಹುಡುಗ ಬಂದಿದ್ದ. ಪ್ರಿಟಿ ಇಂಟೆಲಿಜೆಂಟ್, ಬಟ್ ಅವನ ಮಾನಸಿಕ ಸ್ಥಿತಿ ಮತ್ತು ದೈಹಿಕವಾಗಿ ಆರೋಗ್ಯ ಕೂಡ ತುಂಬ ಹದಗೆಟ್ಟೋಗಿತ್ತು. ಸೊ ಹೀಗೆ ಮಾತಾಡ್ತಾ ಒಂದೆರಡು ಸೆಷನ್ ಆದಮೇಲೆ ಆತನ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಅವನು ತನ್ನ ತಂದೆಯ ಬಗ್ಗೆ ಇದ್ದ ದ್ವೇಷದ ಬಗ್ಗೆ ಹೇಳ್ತಾನೆ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಬಿಟ್ಟು ಹೋಗಿದ್ದು, ಡಿವೋರ್ಸ್ ಮಾಡಿದ್ದು, ಆಮೇಲೆ ಅಮ್ಮ ತುಂಬ ಕಷ್ಟಪಟ್ಟಿದ್ದು, ಇವ್ರು ಬೇರೆ ಮನೇಲಿ ಬೆಳೆದಿದ್ದು, ಈ ಥರ. ಸೊ ಅವ್ನಿಗೆ ಎಷ್ಟು ದ್ವೇಷ ಅಂದರೆ ಅವ್ರ ತಂದೆ ಬಗ್ಗೆ ಹೇಳ್ಬೇಕಾದ್ರೆ ಅವ್ನು ಸ್ವೆಟ್ ಆಗ್ತಾ ಇದ್ದ, ಕೈಕಾಲೆಲ್ಲ ನಡುಗ್ತಾ ಇತ್ತು. ಸೊ ನಾನು ಹೇಳಿದೆ, ನೋಡಪ್ಪ, ಒಂದು ಹಂತಕ್ಕೆ ನೀನು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೆಯಾ ಟ್ರೀಟ್ಮೆಂಟಲ್ಲಿ, ಬಟ್ ಇವಾಗ ನೀನು ತಂದೆಯ ಬಗ್ಗೆ ಇಷ್ಟು ಆಳವಾದ ದ್ವೇಷ, ಕೋಪ, ಸಿಟ್ಟು, ಸೇಡಿ ಏನು ಇಟ್ಕೊಂಡಿದೆಯಾ ಅದನ್ನು ಬಿಡೋದ್ರ ಕಡೆ ವರ್ಕ್ ಮಾಡಬೇಕು ಅಂತ. ಅವ್ನಿಗೆ ನನ್ನ ಮೇಲೆ ಕೋಪ ಬರೋಕ್ಕೆ ಶುರು ಆಯಿತು. ನಿಮ್ಗೇನ್ರಿ ಗೊತ್ತು, ತಂದೆ ಆ ಥರ ಒಂದು ನಡುನೀರಲ್ಲಿ ಕೈ ಬಿಟ್ಟರೆ ಸಮಸ್ಯೆ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಮ್ಮಮ್ಮ ಎಷ್ಟೆಲ್ಲ ಅನುಭವಿಸಿದ್ದಾರೆ, ನಾವು ಕೇಳಬಾರ್ದೇ ಇರೋ ಹತ್ರ ಏನೇನು ಕೇಳಿದ್ದೀವಿ, ಇದೆಲ್ಲ ನಿಮ್ಗೇನ್ರಿ ಗೊತ್ತಿದೆ, ನೀವೇನೋ ಸುಲಭವಾಗಿ ಹೇಳ್ಬಿಡ್ತೀರಾ, ನಿಮಗೆ ಆಗಿದ್ರೆ ಗೊತ್ತಾಗ್ತಾಯಿತ್ತು, ಹಾಗೆ ಹೀಗೆ ಅಂತ. ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಿರೋದು ಬೇರೆ ಪ್ರಶ್ನೆ. ಅಂದರೆ ಶತ್ರುಗಳ ರೂಪದಲ್ಲಿ ಸುಮಾರು ಜನ ಕಾರಣಗಳಿಲ್ಲದೆ ಕಿರಿಕಿರಿ ಕೊಡೋದು ತುಂಬ ದೊಡ್ಡ ಪಟ್ಟಿನೇ ಇದೆ ನನ್ನ ಜೀವನದಲ್ಲಿ. ಅದನ್ನು ಹ್ಯಾಂಡಲ್ ಮಾಡಿದ ರೀತಿಯಲ್ಲೇ ನಾನು ಎಷ್ಟೊಂದು ಕಲ್ತಿದ್ದೀನಿ, ಬೇರೆಯವ್ರಿಗೂ ಹೇಳ್ಕೊಟ್ಟಿದ್ದೀನಿ. ಆದರೆ ಅವನು ತುಂಬ ಕೋಪದಲ್ಲಿದ್ದ. ಕೊನೆಗೆ ನೆಕ್ಸ್ಟ್ ಡೇ ಬಂದು ಹೇಳ್ದ, ನೀವು ಹೇಳಿದ್ರಲ್ಲ ನಿಮ್ಮ ಅಪ್ಪನ ಕ್ಷಮಿಸೋದ್ರ ಕಡೆ ವರ್ಕ್ ಮಾಡಬೇಕು ಅಂತ, ಅದು ಸಾಧ್ಯನೇ ಇಲ್ಲ, ಈ ಜನ್ಮ ಅಲ್ಲ, ಯಾವ ಜನ್ಮದಲ್ಲೂ ನಮ್ಮ ತಂದೆನ ಕ್ಷಮಿಸೋದಿಲ್ಲ ನಾನು ಅಂತ ಹೇಳ್ದ. ನಾನು ಹೇಳಿದೆ, ಹಾಗಾದರೆ ನಿನ್ನ ಚಿಕಿತ್ಸೆಯ ನಾನು ಮುಂದುವರ್ಸಿದ್ರು ನಾನು ನ್ಯಾಯ ಒದಗಿಸೋಕ್ಕಾಗೋದಿಲ್ಲಪ್ಪ. ಹೌದಾ, ಪರವಾಗಿಲ್ಲ, ಅದನ್ನು ಹಾಗೇ ಇಟ್ಕೋ, ನಾನು ಮಾತ್ರ ನಿನ್ನ ವಾಸಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹೇಳೋದು ಸುಳ್ಳಾಗುತ್ತೆ. ಅದರಿಂದ ಐ ಆಮ್ ಸಾರಿ, ನೀನು ಯಾವತ್ತು ಈ ನಿರ್ಧಾರಕ್ಕೆ ಬರ್ತೀಯೋ ನನ್ನ ತಂದೆನ ಕ್ಷಮಿಸ್ತೀನಿ ಅಂತ, ಆಗ ನಾನು ಮುಂದಕ್ಕೆ ಹೋಗ್ಬೋದು ನಿನ್ನ ಚಿಕಿತ್ಸೆಯಲ್ಲಿ ಅಂತ. ಅವನಿಗೆ ತುಂಬ ಬೇಜಾರಾಯಿತು, ಕೋಪ ಬಂತು, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಒಂದು ಸಣ್ಣ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ
ನನಗೆ ಯಾರ ಮೇಲೋ ದ್ವೇಷ ಇದೆ, ಎನಿಮಿಟಿ ಮಾಡ್ತಾ ಇದ್ದೀನಿ ಅಂದರೆ ಈ ಇನ್ನೊಬ್ಬ ವ್ಯಕ್ತಿ ಮೇಲೆ ಏನು ದ್ವೇಷ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ನಾನು ಬೆಸುಗೆ ಆಗ್ತಾ ಇದ್ದೀನಿ, ಹುಕ್ ಆಗ್ತಾ ಇದ್ದೀನಿ. ಸೊ ನಾನು ಎಲ್ಲೆಲ್ಲ ಹೋಗ್ತೀನಿ, ಆ ವ್ಯಕ್ತಿ ಎನರ್ಜಿ ನನ್ನ ಜೊತೆಲೇ ಬರುತ್ತೆ. ಸೊ ಇಲ್ಲಿ ಡಿಸೈಡ್ ಇಲ್ಲ ಆತ ಮಾಡಬೇಕು ಇಲ್ಲ ನಾನು ಮಾಡಬೇಕು, ಅವರಂತೂ ಮಾಡಲ್ಲ, ಬಿಕಾಸ್ ಅವ್ರು ನಿಮ್ಮ ಮನಸ್ಸಿಗೆ ಆಘಾತ ಕೊಟ್ಟಿದ್ದಾರೆ. ಸೊ ನೀವೇ ಆ ಬೆಸುಗೆಯಿಂದ ಹೊರಬರುವ ಪ್ರಯತ್ನವನ್ನು ಮಾಡಬೇಕು. ಆಗ ನೀವು ಇಂಡಿಪೆಂಡೆಂಟ್ ಆಗ್ತೀರಾ ಆ ಸಮಸ್ಯೆಯಿಂದ, ಆ ಎನರ್ಜಿಯಿಂದ. ಇಲ್ಲಿ 2 ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ನಮಗೆ ಯಾವುದೋ ಒಂದು ನಿಗೂಢವಾದ ಸಮಸ್ಯೆ ಬಂದಿದೆ ಅಂದರೆ ಅಲ್ಲಿ ಆಧ್ಯಾತ್ಮಿಕವಾಗಿ, ಆಂತರಿಕವಾಗಿ ನನ್ನ ಭಾವನೆ, ಆಲೋಚನೆ ಯಾವ ಥರ ಕ್ರಿಯೇಟ್ ಮಾಡ್ತಾ ಇದೆ ಸಮಸ್ಯೆಯನ್ನು, ಯಾವ ಕಸ, ಗಲೀಜು, ಅನಾರೋಗ್ಯ ತುಂಬಿಕೊಂಡಿದೆ ಅನ್ನೋದು. 2ನೇ, ಬೇರೆ ಎಲ್ಲ ಮೆಥಡ್ಗಳ ಮೂಲಕ ಪರಿಹಾರ ಬಂದಿಲ್ಲ ಅಂತಾದರೆ, ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತಾದರೆ, ಹಾಗಾದರೆ ಆಧ್ಯಾತ್ಮಿಕವಾಗಿ ಮತ್ತೆ ಅದೇ ಮನಸ್ಸಿನ ಆಳಕ್ಕೆ ಇಳಿದು ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಬಹುದು ಅನ್ನೋದು. 2ಅನ್ನೂ ನಾವು ಕೇವಲ ಯಾವುದೋ ಒಂದು ಕೆಮಿಕಲ್ ಬೇಸ್ಡ್ ಅಥವಾ ಲಾಜಿಕ್ ಬೇಸ್ಡ್, ಅನಾಲಿಟಿಕ್ ಥಿಂಕಿಂಗ್ ಬೇಸ್ಡ್, ರ್ಯಾಷನಲ್ ಥಿಂಕಿಂಗ್ ಬೇಸ್ಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಎಷ್ಟೋ ಜನಕ್ಕೆ ಅದನ್ನು ಯೋಚನೆ ಮಾಡೋಕ್ಕೆ ಅವ್ರು ರೆಡಿನೂ ಇಲ್ಲ, ಈ ಹುಡುಗನ ಎಕ್ಸಾಂಪಲ್ ಕೊಟ್ಟ ಹಾಗೆ. ಬಟ್ ನಿಮಗೆ ರಿಲೀಫ್ ಬೇಕು, ನೀವು ಉದ್ಧಾರ ಆಗಬೇಕು, ನೀವು ಸಕ್ಸಸ್ಫುಲ್ ಆಗಬೇಕು ಅಂದರೆ ನೀವೇ ಆ ಹುಕ್ಕನ್ನು ಬಿಡಿಸ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಸೈಂಟಿಫಿಕ್ಕಾಗೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇದನ್ನು ನೀವು ಗೂಗಲ್ ಮಾಡಿ, ಇನ್ನೂ ಬೇರೆ ಬೇರೆ ರೀತಿ ಇನ್ನೂ ಸುಮಾರು ರಿಸರ್ಚ್ ಇದೆ. ನಾನು ಜಸ್ಟ್ ರ್ಯಾಂಡಮಾಗಿ ಒಂದು ಪಿಕ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ನೋಡ್ಬೋದು. ತುಂಬ ಫೇಮಸ್ ಕಾರ್ಡಿಯಾಲಜಿಸ್ಟ್ ಹೇಳ್ತಾರೆ, ಇವರು ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತಲ್ಲಿ ಸಂಶೋಧನೆ ಮಾಡೋರು. ಇಫ್ ಯು ಹ್ಯಾವ್ ಡಿಸ್ಟ್ರಕ್ಟಿವ್ ರಿಯಾಕ್ಷನ್ ಆಫ್ ಆ್ಯಂಗರ್, ಯು ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಅದರ್ ಏಲ್ಮೆಂಟ್ಸ್. ಸೊ ಬೆಟರ್ ವಾಚ್ ಔಟ್ ಅಂತ. ಸೊ ಇದನ್ನು ಸಾಕಷ್ಟು ಜನ ಕಾರ್ಡಿಯಾಲಜಿಸ್ಟ್ ಬೇರೆ ಬೇರೆ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಸಂಶೋಧನೆ ಮಾಡಿ ಹೇಳ್ತಾರೆ. ಅಂದರೆ ಕೇಸ್ ಸ್ಟಡಿಗಳನ್ನು 100 ಜನದ್ದು ನೋಡಿ, 1000 ಜನದ್ದು ನೋಡಿ ಹೇಳಿರೋ ಸ್ಟೇಟ್ಮೆಂಟ್ ಇದು. ಏನು, ನೀವು ಇನ್ನೊಬ್ಬರ ಮೇಲಿರುವ ಕೋಪ ಅಥವಾ ಶತ್ರುತ್ವ ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ತಾ ಇದೆ ಅನ್ನೋ ಲೆವೆಲ್ಗೆ ಹೊಟ್ಟೋದ್ರೆ ನಿಮಗೆ ದೈಹಿಕ ಕಾಯಿಲೆಗಳು ಖಂಡಿತವಾಗಿಯೂ ಬರುತ್ತೆ. ಅದು ಹೃದಯ ಸಂಬಂಧಿ, ಮೆದುಳಿನ ಸಂಬಂಧಿ ಇತ್ಯಾದಿ ಮತ್ತೊಂದು ಏನು ಬೇಕಾಗಿರ್ಬೋದು. ಅದನ್ನು ಬೇರೆ ಬೇರೆ ಸಂಶೋಧಕರು, ಬೇರೆ ಬೇರೆ ರಿಸರ್ಚರ್ಸ್ ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಬಟ್ ಹೇಳ್ತಾ ಇದ್ದೀನಿ, ಇದಕ್ಕೆ ಸೈಂಟಿಫಿಕ್ ಟಚ್ ಕೂಡ ಇದೆ, ಸುಮ್ಮನೆ ಫಿಲಾಸಫಿಕಲ್ ಅಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಎನಿವೆ, ಸೊ ಈಗ ನಾವು ಒಂದು ಸ್ವಲ್ಪ ಆಳಕ್ಕಿಡಿಯೋಣ, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಈ ಎನಿಮಿಟಿ ಅನ್ನೋ ವೈಬ್ಸ್ ಎಷ್ಟು ಆಳವಾಗಿ ನಮ್ಮನ್ನು ಹಾಳು ಮಾಡ್ಬೋದು ಅಂತ. ನಾನು ತುಂಬ ಚಿಕ್ಕದಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇನ್ನೊಮ್ಮೆ ಇದನ್ನು ವಿಸ್ತಾರವಾಗಿ ಚರ್ಚೆ ಮಾಡೋಣ. ನನಗೀಗ 6 ಗಂಟೆಗೆ ಓಮ್ ಲೈವ್ ಇದೆ, 6:15 ನನ್ನ ಮೆಡಿಟೇಷನ್ ಕ್ಲಾಸ್ ನೆನ್ನೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ವಿ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ವಿತ್ ದ್ಯಾಟ್. ಅದರಿಂದ ಚಿಕ್ಕ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇದ್ರ ಬಗ್ಗೆ. ಸೊ ಈ ಎನಿಮಿಟಿಯನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಒಂದು ಸಣ್ಣ ಚಿತ್ರ ನಾನು ಮಾಡ್ಕೊಂಡು ಬಂದಿದ್ದೀನಿ, ಅರ್ಥ ಆಗಲಿ ಅಂತ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥ್ರೂ ದಟ್ ವೇ. ಈಗ ನಿಮ್ಗೆ ಯಾರೋ ಇಷ್ಟ ಆಗ್ತಾರಲ್ಲ, ಯಾರೋ ಶತ್ರುಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಥಾಟ್ಸ್, ಅವನು ಹಾಗೆ ಮಾಡ್ದ, ಹೀಗೆ ಮಾಡ್ದ ಅಂತ ನೀವು ಒಂದು ಕ್ರೌಡ್ ಆಫ್ ಥಾಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಆತ ಡೆಫಿನೆಟ್ಲಿ ನಿಮಗೆ ಹಾಳು ಅಥವಾ ಮೋಸ ಮಾಡಿರ್ತಾನೆ. ಅದು ಯಾವ ರೀತಿಯಾದರೂ ಆಗಿರ್ಬೋದು. ಶತ್ರುಗಳಿಗೆ ಕಾರಣ ನೀವೇ ಯೋಚನೆ ಮಾಡಿ, ಯಾವ ರೀತಿ ಏನೇನಾಗಿದೆ ನಿಮ್ಮ ಲೈಫಲ್ಲಿ ಗೊತ್ತಾಗುತ್ತೆ. ಸೊ ಏನಾಗುತ್ತೆ, ಅವರೊಂದಷ್ಟು ಥಾಟ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ನೀವು ಅದ್ರ ಜೊತೆ ಕನೆಕ್ಟ್ ಆಗಿರ್ತೀರ. ಸೊ ನಿಮ್ಮ ಆ ಒಂದು ಬೇಸರ, ಕೋಪ ಅಥವಾ ಒಂದು ಕಸಿವಿಸಿ, ರೆಸ್ಟ್ಲೆಸ್ನೆಸ್, ಚಡಪಡಿಕೆ, ಇದರ ಮೂಲಕ ನೀವು ಅವರಿಗೆ ಆ ಏನು ನೆಗೆಟಿವಿಟಿ ನಿಮ್ಮ ಕಡೆ ಬೀಮ್ ಮಾಡ್ತಾ ಇರ್ತಾರೆ ಅಥವಾ ತೊಂದರೆ ಕೊಡ್ತಾ ಇರ್ತಾರೆ, ಅದಕ್ಕೆ ಇನ್ನೂ ಪುಷ್ಟಿ ಕೊಡ್ತಾ ಇರ್ತೀರ. ಅದೇ ನೀವು ಸಹಜವಾಗಿ ಆ ವಿಚಾರವನ್ನು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಹೋದರೆ, ನಿಮ್ಮ ಆಂತರಿಕವಾಗಿರುವ ಆ ಆಧ್ಯಾತ್ಮಿಕ ವಿಚಾರದ ಜೊತೆ, ಅಂದರೆ ನಮ್ಮ ಈ ಇಷ್ಟು ದ್ವಂದ್ವ, ಬೇಸರ, ಬೇಜಾರು, ಆ ಕಿರಿಕಿರಿಯ ಒಳಗೆ ನಮ್ಮ ಒಳಗಡೆ ಇರುವ ಆ ಚೈತನ್ಯದ ಜೊತೆ ಅವ್ರಿಗೆ ಕನೆಕ್ಟ್ ಆದರೆ, ಅವ್ರು ಎಷ್ಟೇ ಕೆಟ್ಟ ವ್ಯಕ್ತಿ ಆಗಿದ್ರು, ಶತ್ರುಗಳಾಗಿದ್ದರು, ಮೋಸ ಮಾಡಿದ್ರು, ಅವರಲ್ಲಿ ಒಂದು ಆತ್ಮದ ಅಂಶ ಅಂತೂ ಡೆಫಿನೆಟ್ಲಿ ಇರುತ್ತೆ. ನೀವು ಯಾವಾಗ ಅವ್ರ ಜೊತೆ ಸ್ವಲ್ಪ ಸ್ಪಿರಿಚುಲಿ ಕನೆಕ್ಟ್ ಆಗುವ ಪ್ರಯತ್ನವನ್ನು ಮಾಡ್ತೀರೋ, ನಾನೀಗ 3 ಅಮೋಘವಾದ, ಅದ್ಭುತವಾದ, ಸುಲಭವಾದ ವಿಧಾನಗಳನ್ನು ಹೇಳ್ಕೊಡ್ತೀನಿ, ಹೇಗೆ ಅವರಿಂದ ಕಿರಿಕಿರಿಗೆ ಒಳಗಾಗೋದ್ರಿಂದ ಹೊರಗಡೆ ಬರ್ಬೋದು ಅಂತ. ಸೊ ಆ ರೀತಿ ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿದಾಗ ನೀವು ಹಾರ್ಟ್ ಟು ಹಾರ್ಟ್, ಹೃದಯದಿಂದ ಹೃದಯ, ಅಂದರೆ ನಿಮ್ಮ ಆತ್ಮದ ಶಕ್ತಿ, ಚೈತನ್ಯದಿಂದ ಅವರ ಆತ್ಮದ ಶಕ್ತಿ ಅಥವಾ ಚೈತನ್ಯಕ್ಕೆ ಕನೆಕ್ಟ್ ಆಗ್ತೀರಾ. ಸೊ ಅವರಿಂದ ಹೊರಹೊಮ್ಮುವ ಆ ತರಂಗಗಳು ಮತ್ತು ನಿಮ್ಮಿಂದ ಹೊರಹೊಮ್ಮುವ ಪ್ರೀತಿ ಮತ್ತು ಕ್ಷಮೆ ನಿಮಗೆ ರಕ್ಷಾ ಕವಚ ಆಗುತ್ತೆ. ತುಂಬ ಜನ ಬಂದು ಕೇಳ್ತಾರೆ, ಮೇಡಮ್ ನಂಗೆ ಅವ್ರು ತೊಂದರೆ ಕೊಡ್ತಾರೆ, ಇವ್ರು ತೊಂದರೆ ಕೊಡ್ತಾರೆ, ಪ್ರೊಟೆಕ್ಷನ್ ಹೆಂಗೆ ಮಾಡ್ಕೋಬೇಕು. ನಾನು ಎಷ್ಟೊಂದು ಹೇಳ್ಬೋದು ಪ್ರೊಸೀಜರ್, ಒಂದು ದೊಡ್ಡ ಪಟ್ಟಿ ಹೇಳ್ಬೋದು ರೇಷನ್ ಲಿಸ್ಟ್ ಥರ. ಆದರೆ ನೀವು ಇಂಟರ್ನಲೈಸ್ ಮಾಡ್ಕೊಂಡಿಲ್ಲ ಅದು ಅಂದರೆ, ಯಾವುದೋ ಒಂದು ಕ್ರಿಯೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ಐಟಮ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆಂತರಿಕವಾಗಿ ಕಾಯಿಲೆಯಾಗಿ ಪರಿವರ್ತನೆ ಆಗೋದ್ರಲ್ಲಿ 2ನೇ ಮಾತೇ ಇಲ್ಲ, ಆಗಲೇ ನಾನು ಕೊಟ್ಟ ಉದಾಹರಣೆಯ ಮೂಲಕ. ಸೊ ಏನು ಮಾಡ್ಬೋದು, ಈ ನೆಗೆಟಿವ್ ವೈಬ್ಸನ್ನು
ನಾವು ಹೊರ ಹಾಕೋಕ್ಕೆ ಅಥವಾ ಹುಕ್ ಆವಾಗಲೇ ಹೇಳೋದನ್ನೆಲ್ಲ ಬೆಸ್ಗೆ ಹಾಕ್ಕೊಂಡಿರ್ತೀವಿ ಅದರಿಂದ ಹೊರಗಡೆ ಬರೋದು ಸುಲಭ ಅಂತೂ ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಅವ್ರು ಮಾಡಿರೋ ಆ ಹಿಂಸೆ ಅದು ಹೇಗೆ ಹಾಗೆ ಮಾಡೋಕ್ಕೆ ಸಾಧ್ಯ, ಅವರು ಯಾವ ಥರ ಆ ಥರ ಮಾಡಿದ್ರು ಅದು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಬಿಡೋದಿಲ್ಲ ಅದು ನಮ್ಮನ್ನು. ಬಟ್ ನಾನು ಆಗಲೇ ಹೇಳಿದಾಗೆ ನಾವು ಸ್ವಯಂ ಪ್ರೀತಿಯನ್ನು ರೂಢಿಸ್ಕೊಳ್ಬೇಕು. ನಮ್ಮ ಮೇಲೆ ನಾವು ಹೆಚ್ಚಿಗೆ ಪ್ರೀತಿಯನ್ನು ರೂಢಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಪಥದಲ್ಲಿ ಸಕ್ಸಸ್ಫುಲ್ ಅಥವಾ ಉದ್ಧಾರ ಆಗೋಕ್ಕೆ ಅಥವಾ ಲೈಟ್ ಬೆಳಕನ್ನು ಕಾಣೋಕ್ಕೆ ಸಾಧ್ಯ. ಅದರಿಂದ ಈ ಓನಸ್ ಅಂದರೆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೇ ಇರುತ್ತೆ. ಸೊ 3 ವಿಧಾನ ಹೇಳ್ಕೊಡ್ತೀನಿ, ತುಂಬ ಸುಲಭವಾದದ್ದು. ಬಿಕಾಸ್ ಎನಿಮಿಟಿ ಅನ್ನೋದು ಎಷ್ಟು ಬಿಟರ್ ಫೀಲಿಂಗ್, ಕಹಿ ಫೀಲಿಂಗ್ ಅಂದರೆ ಅದನ್ನು ಈಸಿಯಾಗಿ ಬಿಟ್ಕೊಡೋಕ್ಕಂತೂ ಸಾಧ್ಯ ಆಗೋದಿಲ್ಲ. ಅದರಿಂದ ಸುಲಭ ಮಾರ್ಗ ಹೇಳ್ಕೊಡ್ತೀನಿ. ಮೊದಲನೇದು ಅಪಾಲಜಿ. ತಪ್ಪು ಅವ್ರು ಮಾಡಿದಾರೋ ತಪ್ಪು ನೀವು ಮಾಡಿದಾರೋ ಅದು ಸೆಕೆಂಡ್ರಿ ಆತ್ಮಕ್ಕೆ. ಬಟ್ ಯಾವುದೋ ಒಂದು ಕಾರಣಕ್ಕೆ ಅವರ ಜೊತೆ ನೀವು ಇರುವ ಸಂಗತಿ ಬಂತು ಅಂತ ಆದರೆ, ಅಷ್ಟು ಕಿರುಕುಳ ಕೊಡೋರು, ಅಷ್ಟು ಹಿಂಸೆ ಕೊಡೋರು, ಸಿಲಿ ವಿಚಾರಕ್ಕೆ ನಿಮಗೆ ಒಂದು ಮೆಂಟಲ್ ಸ್ಟ್ರೆಸ್ ಕೊಟ್ಟವರು ನಿಮ್ಮ ಜೊತೆ ಕನೆಕ್ಟ್ ಆದರು ಅಂದರೆ ಹಿಂದಿಂದ ಯಾವುದಾದ್ರೂ ಒಂದು ಕಾರಣ ಇರುತ್ತೆ. ಸ್ಪಿರಿಚುವಲಿ ನಾನು ಆಗಲೇ ಹೇಳಿದೆ, ಸುಮಾರು ವಿಚಾರಕ್ಕೆ ನಾವು ಅನಾಲಿಟಿಕಲಿ 2+2 4 ಅನ್ನೋ ಥರ ಆನ್ಸರ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಯಾವುದಾದ್ರೂ ಒಂದು ಕಾರಣ ಫಾರ್ ಡೆಫಿನೆಟ್ ಇದ್ದೇ ಇರುತ್ತೆ. ಆದ್ದರಿಂದ ನೀವು ತಾನೇ ಅದರಿಂದ ಹೊರಗಡೆ ಬರಬೇಕಾಗಿರೋರು, ನೀವು ತಾನೇ ಸಕ್ಸಸ್ಫುಲ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇರೋರು. ಅದರಿಂದ ನೀವೇ ಆ ಓನಸ್ನ ತೊಗೊಳ್ಳೋದು ವಾಸಿ. ಸೊ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆನೋ ಬೆಳಗ್ಗೆ ಎದ್ದ ತಕ್ಷಣನೋ ಅಥವಾ ಆ ವ್ಯಕ್ತಿ ನೆನಪಾದಾಗಲೋ ಅಥವಾ ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಿರಾಳವಾದ ಮನಸ್ಥಿತಿ ಇರುತ್ತಲ್ಲ ಆಗಲೋ 1-2 ನಿಮಿಷ ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ. ತುಂಬ ಜನ ತುಂಬ ತಪ್ಪು ಮಾಡ್ತಾರೆ. ಅವ್ರ ಹೆಸರು ಹೇಳಬೇಡಿ, ಅವ್ರು ನೋಡೋಕ್ಕೂ ಇಷ್ಟ ಇಲ್ಲ, ಅವ್ರು ಕೇಳಿದ್ರೇ ಮೈಯೆಲ್ಲ ಒಂಥರ ಆಗುತ್ತೆ, ಮರ್ತ್ಬಿಟ್ಟಿದ್ದೀನಿ ಬೇಡ ಹೇಳಬೇಡಿ ಅಂತ. ಸಾರಿ, ಆ ಥರ ಮಾಡ್ಕೊಳ್ಳೋದ್ರಿಂದ, ಡಬ್ಬಿ ಮುಚ್ಚೋದ್ರಿಂದ ಸಮಸ್ಯೆ ಹೋಗೋದಿಲ್ಲ. ಓಕೆ, ನಾಗರಾಜ್ ಅವರು ಮೆಡಿಟೇಷನ್ ಲೈವ್ನ ನಂಬರ್ ಲಿಂಕ್ ಕೊಡಿ. ಡೆಫಿನೆಟ್ಲಿ ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಲೈವ್ ಆದಮೇಲೆ ನಮ್ಮ ಆಫೀಸಿನ ಯಾವ ನಂಬರ್ಗಾದರೂ ನೀವು ಫೋನ್ ಮಾಡ್ಬೋದು. ತುಂಬ ಜನ ಫೋನ್ ಮಾಡ್ತಾರೆ. ನಿನ್ನೆ ಕೂಡ 100 ಜನ ಎನ್ರೋಲ್ ಆಗಿದ್ದರು ಕ್ಲಾಸ್ಗೆ. ಸೊ ತುಂಬ ಟ್ರಾಫಿಕ್ ಕ್ರಿಯೇಟ್ ಆಗ್ತಾಯಿತ್ತು. ಬಟ್ ಟುಡೇ ರಿಜಿಸ್ಟ್ರೇಷನ್ಸ್ ಎಲ್ಲ ಆಗಿರೋದ್ರಿಂದ ಈಸಿ ಆಗುತ್ತೆ. ಸೊ ನೀವು ಫೋನ್ ಮಾಡ್ಬೋದು ಸರ್ ಯಾವುದಾದ್ರೂ ನಂಬರ್ಗೆ. ಇಲ್ಲ ಅಂದರೆ ನಾನು ಮೆಡಿಟೇಷನ್ ಆದಮೇಲೆ ಮತ್ತೆ ಲಿಂಕ್ ಈ ಲೈವ್ ಆದಮೇಲೆ ಲಿಂಕ್ ಹಾಕ್ತೀನಿ. ಪ್ಲೀಸ್ ಟ್ರೈ ದಟ್. ಓಕೆ, ಎನಿವೆ, ಸೊ ಮೊದಲನೇದು ಅಪಾಲಜಿ. ನಾನು ಆಗಲೇ ಹೇಳಿದಾಗೆ ಒಂದು ನಿರಾಳವಾದ ಮನಸ್ಥಿತಿಯಲ್ಲಿದ್ದಾಗ ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿಲ್ಲ ಅಂದರೂ ಆಗಲೇ ನಾನು ತೋರಿಸ್ದಾಗೆ ಆ ತರಂಗವನ್ನು ನೆನೆಸ್ಕೊಳ್ಳಿ. ಆ ವ್ಯಕ್ತಿಯನ್ನು ಮೀರಿ ಅವರ ಒಳಗಡೆ ಇರುವ ಪರಮಾತ್ಮನ ಶಕ್ತಿಯನ್ನು ನೆನೆಸ್ಕೊಂಡು ಗೊತ್ತೋ ಗೊತ್ತಿಲ್ಲದೇನೋ ಈ ಜನ್ಮದಲ್ಲೋ ಹಿಂದಿನ ಜನ್ಮಗಳಲ್ಲೋ ನಾನು ನಿಮಗೆ ತೊಂದರೆ ಕೊಟ್ಟಿದ್ರೆ ಅಥವಾ ನೀವು ನನ್ನ ಮೇಲೆ ಎನಿಮಿಟಿ ಕ್ರಿಯೇಟ್ ಮಾಡೋ ಥರ ಕೆಟ್ಟ ಬುದ್ಧಿ ನಿಮ್ಮಲ್ಲಿ ಕ್ರಿಯೇಟ್ ಆಗೋ ಥರದ್ದು ನಾನೇನಾದರೂ ಇಂಡೈರೆಕ್ಟ್ಲಿ ಟ್ರಿಗರ್ ಮಾಡಿಬಿಟ್ಟಿದ್ರೆ, ಈವನ್ ಥ್ರೂ ಮೈ ಪ್ರೆಸೆನ್ಸ್, ಐ ಆಮ್ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ ಕುಡ್ ಬಿ ಮೈ ಪ್ರೆಸೆನ್ಸ್, ಮೈ ಮಿಸ್ಟೇಕ್, ಮೈ ಬ್ಯೂಟಿ, ಮೈ ವರ್ಕ್. ಎಷ್ಟೋ ಸತಿ ಎನಿಮಿಟಿ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಬಂದುಬಿಟ್ಟಿರುತ್ತೆ. ಎಷ್ಟೋ ಸಾರಿ ಎನಿಮಿಟಿ ಅವ್ರ ಬಗ್ಗೆ ಅವ್ರಿಗೆ ಏನೋ ಇರೋ ಅಸಮಾಧಾನದಲ್ಲಿ ಬಂದುಬಿಟ್ಟಿರುತ್ತೆ. ಆದ್ದರಿಂದ ನಾನು ಯಾವುದಾದ್ರೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ರೀಸನ್ಗೆ ಕಾರಣ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಅಪಾಲಜಿ ಕೇಳುವ ಕೆಲಸವನ್ನು ನೀವೇ ಮಾಡಬೇಕು. ಯಾಕೆ, ನೀವೇ ತಾನೇ ಹೊರಗಡೆ ಬರಬೇಕಾಗಿರೋರು. ನಾನೇನು ತಪ್ಪು ಮಾಡಿಲ್ಲ, ನಾನೇ ಕೇಳಬೇಕು ಅಂತ ಕೆಲವ್ರು ಹೇಳಿದ್ರೆ ಸಾರಿ. ಹಾಗಾದರೆ ನೀವು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಯು ಹ್ಯಾವ್ ಟು ಕಂಟಿನ್ಯೂ ಟು ಸಫರ್. ಎರಡನೇದು, ಅವರಿಗೆ ಬ್ಲೆಸ್ ಮಾಡಬೇಕು. ಏನು ತಮಾಷೆ ಮಾಡ್ತೀರಾ, ಒಳ್ಳೆಯವ್ರು ಮಾಡೋರಿಗೆ ಬ್ಲೆಸ್ಸಿಂಗ್ ಮಾಡೋಕ್ಕೆ ಇಲ್ಲಿ ಟೈಮ್ ಇಲ್ಲ, ಕೆಟ್ಟದ್ದು ಮಾಡಿದವ್ರಿಗೆ ಬ್ಲೆಸ್ಸಿಂಗ್ ಮಾಡಬೇಕಂತ ಹೇಳ್ಬೋದು ನೀವು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ನನ್ನ ಕ್ಲೈಂಟ್ಸ್ಗೆ, ಒಂದು ದಿನದಲ್ಲಿ ಎಷ್ಟು ಸಾರಿ ಭೂಮಿ ತಾಯಿ ನಮ್ಮನ್ನ ಕ್ಷಮಿಸಬಹುದು ಯೋಚನೆ ಮಾಡಿ. ನಾವು ಉಪಯೋಗಿಸೋ ಪ್ಲಾಸ್ಟಿಕ್ ಐಟಮ್ಸು, ಕೆಮಿಕಲ್ಸು ಅಥವಾ ಮಾಡೋ ಪೊಲ್ಯೂಷನ್ ಇತ್ಯಾದಿ ಮತ್ತೊಂದು ಇನ್ನೊಂದು. ಸೊ ಒಂದು ದಿನದಲ್ಲೇ 1,000 ಸತಿ ಭೂಮಿ ತಾಯಿ ನಮ್ಮನ್ನ ಕ್ಷಮಿಸುತ್ತೆ ಅಂದಮೇಲೆ ಒಂದು ಲೈಫ್ ಟೈಮಲ್ಲಿ ಒಂದು ಇಬ್ಬರನ್ನ ಕ್ಷಮಿಸೋಷ್ಟು ಯೋಗ್ಯತೆ ನಮಗೆ ಬರಬಾರ್ದಾ? ಖಂಡಿತವಾಗಿಯೂ ಇರಬೇಕು. ಇನ್ಫ್ಯಾಕ್ಟ್ ವಿ ಶುಡ್ ಬಿ ವೆರಿ ಹ್ಯಾಪಿ ದಟ್ ಸಮ್ ಎನಿಮೀಸ್ ಆರ್ ಕ್ರಿಯೇಟೆಡ್. ಅಟ್ಲೀಸ್ಟ್ ಆ ಕ್ವಾಲಿಟಿನ ಡೆವಲಪ್ ಮಾಡ್ಕೊಳ್ಳೋಕ್ಕಾದ್ರೂ ನಮಗೊಂದು ಅರ್ಹತೆ ಸಿಗುತ್ತೆ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಎನಿವೆ, ಸೊ ಅವ್ರಿಗೆ ಬ್ಲೆಸ್ ಮಾಡಬೇಕು. ಯಾವ ಥರ ಬ್ಲೆಸ್ ಮಾಡಬೇಕು ಅಂದರೆ ಮಾನಸಿಕವಾಗಿ ಮತ್ತೆ ಧ್ಯಾನ ಸ್ಥಿತಿಲಿದ್ದಾಗೋ ನಿರಾಳವಾದ ಮನಸ್ಥಿತಿಲಿದ್ದಾಗೋ ಅವರಿಗೆ ನಿನಗೆ ಆದಷ್ಟು ಬೇಗ ಈ ಥರದೊಂದು ಕೆಟ್ಟ ಬುದ್ಧಿ ಬಂತು ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಎನಿಮಿಟಿ ಕ್ರಿಯೇಟ್ ಆಗಿರುತ್ತಲ್ವ ನಿಮಗೆ ಅವ್ರಿಗೆ. ಸೊ ಈ ಥರದೊಂದು ಕೆಟ್ಟ ಬುದ್ಧಿ ಯಾಕೆ ಬಂತು, ಅದರ ವಿಚಾರವಾಗಿ ನಿನಗೆ ಒಳ್ಳೆ ಬುದ್ಧಿ ಆದಷ್ಟು ಬೇಗ ಬರಲಿ, ಇದು ತಪ್ಪು ಅಂತ ಗೊತ್ತಾಗಲಿ, ನೀನು ನ್ಯಾಯಬದ್ಧವಾಗಿ ಬದುಕುವ ಒಂದು ಆಶೀರ್ವಾದವನ್ನು ಪರಮಾತ್ಮ ಕೊಡಲಿ. ನೀನು ಯಾವೆಲ್ಲ ವಿಚಾರಗಳಲ್ಲಿ ನನ್ನ ಟಾಂಟ್ ಮಾಡಿದ್ಯಾ, ಕ್ರಿಟಿಸೈಸ್ ಮಾಡಿದ್ಯಾ, ಮೋಸ ಮಾಡಿದ್ಯಾ, ದ್ರೋಹ ಮಾಡಿದ್ಯಾ, ಸಮಸ್ಯೆ ಕೊಟ್ಟಿದ್ಯಾ, ಆ ವಿಚಾರವಾಗಿ ಎಲ್ಲಿ ನೀನು ಎಡುವುದೇ ಅನ್ನೋದು ನಿನಗೆ ಆದಷ್ಟು ಬೇಗ ಪರಮಾತ್ಮ ಗೋಚರ ಮಾಡಿಸ್ಲಿ ಅಂತ ಯಥೇಚ್ಛವಾಗಿ ಮನಸ್ಸಿನಿಂದ ಅವರಿಗೆ ಆಶೀರ್ವಾದವನ್ನು ಕೊಡುವ ಪ್ರಯತ್ನವನ್ನು ಮಾಡಿ. ತುಂಬ ಸುಲಭ ಆಶೀರ್ವಾದ ಮಾಡೋದು. ಯಾಕೆಂದರೆ ನಾವು ಗ್ರೇಟ್ ಅಂತ ಅನಿಸಿದಾಗ ಆಶೀರ್ವಾದ ಮಾಡೋದು ತುಂಬ ಈಸಿ, ತುಂಬ ಸುಲಭ ಆ್ಯಕ್ಚುಲಿ ಅದು. ಆದರೆ ಜೆನ್ಯೂನ್ ಆಗಿ ಮಾಡಬೇಕಷ್ಟೆ, ವರ್ಬಲಿ ಬಾಯಿ ಮಾತಲ್ಲ. ಸೊ ಅಂದರೆ ಹೇಗೆ ಸಾಧ್ಯ ಆಗುತ್ತೆ, ಆ ವ್ಯಕ್ತಿಯ ಪ್ರತಿಬಿಂಬವನ್ನು ನೋಡಿದಾಗ ಸಾಧ್ಯ ಆಗಲ್ಲ. ಹಿಂಸೆ ಬರುತ್ತೆ, ಅವ್ರು ಮಾಡಿದ್ದೆಲ್ಲ ನೆನಪಾಗುತ್ತೆ. ಆದರೆ ಅವ್ರ ಒಳಗಡೆ ಇರೋ ಅಂತರಾತ್ಮದ ಶಕ್ತಿಯನ್ನು ನೆನೆಸ್ಕೊಂಡಾಗ ಸುಲಭ ಆಗುತ್ತೆ.
ಬಸವರಾಜ್ ಹೇಳ್ತಾ ಇದ್ದಾರೆ, ಲಾಕ್ಡೌನಲ್ಲಿ ನಿಮ್ಮ ಥರದ ಸಲಹೆ ನಮ್ಮ ಬದುಕನ್ನು ಸಾರ್ಥಕಗೊಳಿಸಿವೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಅದೇ ನನ್ನ ಪ್ರಯತ್ನ ಆಗಿತ್ತು. ನಮ್ಮ ಮಾಸ್ಟರ್ ಯಾವಾಗಲೂ ನನಗೊಂದು ಮಾತು ಹೇಳೋರು, ಎಲ್ಲ ವೇಸ್ ಬ್ಲಾಕ್ ಆಗಿದೆ ಅಂದಾಗ ನೀನೇ ಬೆಳಕಾಗಬೇಕು ಅನ್ನೋ ಮೆಸೇಜನ್ನು ಯೂನಿವರ್ಸ್ ಕೊಡುತ್ತೆ ಅಂತ. ಆ ನಿಟ್ಟಿನಲ್ಲಿ ನಾನು ಏನು ಬೆಸ್ಟ್ ಮಾಡೋಕ್ಕೆ ಸಾಧ್ಯನೋ ನನ್ನ ಕೆಪಾಸಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಮಾಹಿತಿ ಕೊಡೋದು ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್, ಅದನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ರೈಟ್. ಸೊ ಬ್ಲೆಸ್ಸಿಂಗ್ ಮಾಡಬೇಕು. ನಿಮಗೆ ಆದಷ್ಟು ಬೇಗ, ಅಯ್ಯೋ ನೀನು ಎಷ್ಟು ಮುಗ್ಧವಾಗಿ ಪೆದ್ದುತನದಲ್ಲಿ, ಇಗ್ನೋರೆನ್ಸಲ್ಲಿ, ಕತ್ತಲಲ್ಲಿ ಈ ಥರದ್ದೆಲ್ಲ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ಆದಷ್ಟು ಬೇಗ ಇದ್ರ ಬಗ್ಗೆ ಅರಿವು ಬರಲಿ ಅಂತ ಆಶೀರ್ವಾದವನ್ನು ಕೊಡಿ. ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಎನಿಮಿಟಿ ಬಗ್ಗೆ ವಿಚಾರಗಳು ಬರೋದು. ಯಾಕೆಂದರೆ ನಮ್ಮ ತಂದೆ ತುಂಬ ಸ್ಟ್ರಿಕ್ಟು, ತುಂಬ ಒಂಥರ ಕಾಟ ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆಗ ನಂಗೊಂಥರ ಕೋಪ ಸಿಟ್ಟು ಬರ್ತಾಯಿತ್ತು ಅವ್ರ ಮೇಲೆ, ಯಾಕೆ ಈ ಥರ ಮಾಡ್ತಾರೆ ಅಂತ. ಸೊ ಆವಾಗ ನನ್ನ ಮನಸ್ಸಿಗೆ ಬರ್ತಾಯಿದ್ದ ವಿಚಾರ, ವಿವೇಕಾನಂದ ಅವರು ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಅವ್ರ ಪುಸ್ತಕಗಳನ್ನು ತುಂಬ ಓದ್ತಾ ಇದ್ದೆ ನಾನು. ಆಗ ನನ್ನ ಮನಸ್ಸಿಗೆ ಧ್ಯಾನ ಸ್ಥಿತಿಯಲ್ಲಿ ಬರ್ತಾ ಇದ್ದ ವಿಚಾರಗಳೇನು ಅಂದರೆ, ಒಬ್ಬ ಎನಿಮಿಗೆ ನಿಜವಾಗ್ಲೂ ಪನಿಷ್ ಮಾಡಬೇಕು ಅಂದರೆ ಅವರಲ್ಲಿರೋ ಒಂದು ಒಳ್ಳೆಯ ಗುಣನ ಕಾಪಿ ಮಾಡ್ಕೊಳ್ಳೋದು ಅಂತ. ಸೊ ದಟ್ ಈಸ್ ದ ಬೆಸ್ಟ್ ಪನಿಷ್ಮೆಂಟ್ ಫಾರ್ ದೆಮ್. ಇನ್ಯಾವ ಪನಿಷ್ಮೆಂಟ್ ಕೊಟ್ಟರು ಅವ್ರ ತಲೆಗೂ ಹೋಗಲ್ಲ, ಅವ್ರ ಉದ್ಧಾರನೂ ಆಗಲ್ಲ, ಅವ್ರ ಚೇಂಜ್ ಅಂತೂ ಆಗೋದೇ ಇಲ್ಲ 99%. ಆದರೆ ಅವರಲ್ಲಿರೋ ಬೆಸ್ಟ್ ಗುಣನ ತೊಗೊಂಡು ಅದನ್ನು ಅಳವಡಿಸ್ಕೊಂಡು, ಎಷ್ಟು ಚೆನ್ನಾಗಿ ಇವರು ಮುಂದೆ ಬಂದಿರಲ್ಲ, ಚೆನ್ನಾಗಿದ್ದಾರಲ್ಲ ಅಂತ ಅವ್ರಿಗೆ ಅನ್ನಿಸ್ಬೇಕು, ಆ ಥರ ಇರಬೇಕು ಅನ್ನೋದು ನನ್ನ ಮನಸ್ಸಿಗೆ ಎನಿಮೀಸ್ ಬಗ್ಗೆ ಬಂದ ಸ್ಫೂರ್ತಿ. ಸೊ ಐ ಡೋಂಟ್ ನೋ ಹೌ ಫಾರ್ ಐವ್ ಅಕಾಮಡೇಟೆಡ್ ದಟ್, ಬಟ್ ದಟ್ಸ್ ಹೌ ಐ ಲುಕ್ ಎಟ್ ದೀಸ್ ಅಡ್ವರ್ಸಿಟೀಸ್. ಓಕೆ, ರೈಟ್. ಸೊ ಮೊದಲನೇದು ಅಪಾಲಜಿ ಕೇಳೋದು, ಎರಡನೇದು ಅವ್ರನ್ನ ಬ್ಲೆಸ್ ಮಾಡೋದು, ಮೂರನೇದು ಏನು ಮಾಡಬೇಕು? ಇದೆಲ್ಲ ಯಾಕೆ ಮಾಡಬೇಕು ಮೇಡಮ್? ನಮಗೆ ಗೊತ್ತಿಲ್ಲದೇನೋ ಆಗಲೇ ನಾನು ಹೇಳಿದಾಗೆ ಅವರ ಥಾಟ್ಸ್ ನಮ್ಮ ಥಾಟ್ಸ್, ಅವರ ಎನರ್ಜಿ ನಮ್ಮ ಎನರ್ಜಿ, ಅವರ ಡಿಸ್ಟರ್ಬೆನ್ಸ್ ನಮ್ಮ ಡಿಸ್ಟರ್ಬೆನ್ಸ್ ಆಗಿ ನಮ್ಮನ್ನು ಆಂತರಿಕವಾಗಿ ತುಂಬ ಕಾಡ್ತಾ ಇರುತ್ತೆ, ಮೆಂಟಲ್ ಫ್ರಸ್ಟ್ರೇಷನ್ ಕೊಡ್ತಾ ಇರುತ್ತೆ. ನಾವು ಅದನ್ನು ಮರೆತು ಬಿಟ್ಟಿದ್ರು ಮನಸ್ಸಿನ ಯಾವುದೋ ಒಂದು ಆಳದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ತೊಂದರೆ ಕೊಡ್ತಿರುತ್ತೆ. ಸವಿತಾ ಅವ್ರು ಹೇಳ್ತಾ ಇದ್ದಾರೆ ಇದು ತುಂಬ ಕಷ್ಟ ಅಂತ. ಎಸ್, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಈಸಿಯಾಗಿ ಮಾಡಿ, ಸಿಂಪಲ್ ಮೆಥಡ್ಸ್ ಯೂಸ್ ಮಾಡಿ ಅಂತ. ಡೆಫಿನೆಟ್ಲಿ ಕಷ್ಟ. ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಹೂ ಸೆಡ್ ಇಟ್ಸ್ ಈಸಿ? ಇಟ್ ಟೇಕ್ಸ್ ಮೆನಿ ಇಯರ್ಸ್ ಟು ಡೂ ದಿಸ್ ಸಮ್ಟೈಮ್ಸ್. ಖಂಡಿತವಾಗಿಯೂ ತುಂಬ ಕಷ್ಟ, ತುಂಬಾ ಕಷ್ಟ ಅಫ್ಕೋರ್ಸ್. ಸೊ ಎಷ್ಟು ಕಷ್ಟ ಅಂತ ನೀವು ಅಂದ್ಕೊಳ್ತೀರೋ ಅಷ್ಟೇ ಆಳವಾದ ಏರುಪೇರು ನಿಮ್ಮಲ್ಲಿ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ ಸವಿತಾ ಅವರೇ. ಆದ್ದರಿಂದ ಪ್ಲೀಸ್ ಸಿಂಪಲ್ ಮೆಥಡ್ಸ್ ಯೂಸ್ ಮಾಡಿ. ಓಕೆ, ರೈಟ್. ಮೂರನೇದು ನನ್ನ ಫೇವ್ರೆಟ್, ಪ್ರೇಯರ್. ಅಂದರೆ ಪ್ರಾರ್ಥನೆ ಮಾಡೋದು ಪರಮಾತ್ಮನಲ್ಲಿ. ಹೇಳ್ತಾರಲ್ಲ, ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಶತ್ರುಗಳಿಗೂ ಪ್ರಾರ್ಥನೆ ಇರಬೇಕು ಅಂತ. ಸೊ ಯಾವ ರೀತಿ ಪ್ರಾರ್ಥನೆ ಮಾಡ್ಬೋದು, ಯಾವ ಥರದ ಸ್ಟೇಟ್ಮೆಂಟ್ಗಳನ್ನು ನಾವು ಅವರಿಗೋಸ್ಕರ ಮಾಡ್ಬೋದು ಅಂದರೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ದೇವರೇ ಅಥವಾ ನೀವು ನಂಬಿರೋ ಶಕ್ತಿ, ನಮ್ಮ ಇಬ್ಬರಿಗೂ ಈ ಸಂಗತಿ ಏನು ಬಂದೊದಗಿದೆ ಅದರಿಂದ ಆದಷ್ಟು ಬೇಗ ಹೊರಗಡೆ ತರುವ ಸಹಾಯವನ್ನು ಮಾಡು ಅನ್ನೋ ಪ್ರಯತ್ನವನ್ನು ಮಾಡೋದು, ಅಥವಾ ಪ್ರಾರ್ಥನೆಯನ್ನು ಮಾಡೋದು. ಅಥವಾ ಈ ಸಂಗತಿಯಿಂದ ನಮ್ಮಲ್ಲಿ ಕ್ರಿಯೇಟ್ ಆಗಿರೋ ಡಿಸ್ಟರ್ಬೆನ್ಸಸ್ನ ಆದಷ್ಟು ಬೇಗ ಹೊರಹಾಕು, ಅಥವಾ ಇದನ್ನು ಎದುರಿಸುವ ಶಕ್ತಿಯನ್ನು ನನಗೆ ಕೊಡು, ಇದನ್ನು ಪ್ರೇಮದಿಂದ ಜಯಿಸುವ ಮನಸ್ಥಿತಿಯನ್ನು ನನಗೆ ತಂದುಕೊಡು, ಅಥವಾ ಇದರಲ್ಲಿ ನಾವು ಇಬ್ಬರೂ ಪ್ರೊಟೆಕ್ಟೆಡ್ ಆಗಿರಬೇಕು. ಇಲ್ಲಿ ಪ್ರೊಟೆಕ್ಷನ್ ಅಂದರೆ ಅವ್ರೇನೋ ಮಾಡಿಬಿಡ್ತಾರೆ ನಮ್ಗೆ ನೆಗೆಟಿವ್ ಆಗುತ್ತೆ ಅಂತಲ್ಲ. ಪ್ರೊಟೆಕ್ಷನ್ ಅಂದರೆ ನಾನು ಸ್ಪಿರಿಚುಲಿ ಹೇಳ್ತಾ ಇದ್ದೀನಿ. ನಾನು ಅವ್ರ ಮೇಲೆ ದ್ವೇಷ ಮಾಡ್ತಾ 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 ನನ್ನ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತಲ್ಲ, ಆ ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ಪ್ರೊಟೆಕ್ಷನ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ದಯವಿಟ್ಟು ನೋಡಿ. ಯೂಟ್ಯೂಬಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ನನ್ನ ಪ್ರೊಫೈಲಲ್ಲಿದೆ, ಯು ಕ್ಯಾನ್ ವಾಚ್ ದ್ಯಾಟ್. ಸೊ ನಾವಿಬ್ಬರು ಪ್ರೊಟೆಕ್ಟೆಡ್ ಆಗಿರುವ ಒಂದು ಮೆಚುರಿಟಿಯನ್ನು ಅಥವಾ ಶಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡೋದು. ಸೊ ಇಲ್ಲಿ ಇಬ್ಬರ ಲಾಭಕ್ಕೂ ಇರಬೇಕು ಪ್ರಾರ್ಥನೆ. ಅವನು ಹಾಳಾಗೋಗ್ಲಿ ಅನ್ನೋದು ಪ್ರಾರ್ಥನೆ ಅಲ್ಲ, ಖರ್ಚು ಮಾಡೋದು ಪ್ರಾರ್ಥನೆ ಅಲ್ಲ. ಸೊ ಪ್ರಾರ್ಥನೆ ಹೇಗಿರಬೇಕು? ನಮ್ಮಿಬ್ಬರಿಗೂ ಇದನ್ನು ಗೆಲ್ಲುವ ಸಾಮರ್ಥ್ಯವನ್ನು, ಶಕ್ತಿಯನ್ನು ಕೊಡು, ನಾವಿದರಿಂದ ಹೊರಗಡೆ ಬರುವ ಮಾರ್ಗದರ್ಶನವನ್ನು ಕೊಡು ಇತ್ಯಾದಿ. ಸೊ ಅಪಾಲಜಿ, ಬ್ಲೆಸ್ಸಿಂಗ್ ಆ್ಯಂಡ್ ಪ್ರೇಯರ್, ಈ ಮೂರನ್ನು ಟ್ರೈ ಮಾಡಿ. ಕಾಂಪ್ಲಿಕೇಟೆಡ್ ಮೆಥಡ್ಸ್ ಬೇಡ, ಅದು ಯೂಸ್ ಆಗೋದು ಇಲ್ಲ. ಒಂದೆರಡು ದಿನ ಮಾಡಿ ಬಿಟ್ಬಿಡ್ತೀರಾ. ಸೊ ಅವ್ರು ನಿಮ್ಮ ನೆನಪಿಗೆ ಬರ್ತಿದ್ದಾರೋ ಇಲ್ವೋ, ನಿಮ್ಮ ಮುಂದೆ ಇದ್ದಾರೋ ಇಲ್ವೋ, ನೀವು ಊರು ಬಿಟ್ಟು ಬಂದಿರ್ಬೋದು, ಮನೆ ಬಿಟ್ಟು ಬಂದಿರ್ಬೋದು, ಬಟ್ ಡೆಫಿನೆಟ್ಲಿ ಆ ಸೆನ್ಸಿಟಿವಿಟಿ ನಿಮ್ಮಲ್ಲಿ ಇರುತ್ತೆ. ಯಾರಾದರೂ ಅವ್ರ ವಿಚಾರ ಮಾತಾಡಿ ನಿಮ್ಮ ಎನಿಮಿನ ಒಂಚೂರು ಹೊಗಳ್ಬಿಟ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಒಳಗಡೆ ಅಂತ. ಸೊ ಕನ್ಕ್ಲೂಷನಲ್ಲಿ ನಾನೇನೋ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಈ ಸಿಂಬಲ್ ಏನು, ಇದರ ಹಿನ್ನೆಲೆ ಏನು, ಇನ್ನೊಂದು ಸತಿ ಹೇಳ್ತೀನಿ. ರಾಮಲಿಂಗಯ್ಯ ಅವರು ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಚೇಂಜ್ಡ್ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್ ಓನ್ಲಿ ಬಿಕಾಸ್ ಆಫ್ ಯುವರ್ ಇನ್ಸ್ಪಿರೇಷನಲ್ ವೀಡಿಯೋಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರಾಮಲಿಂಗ ಅವರೇ.
ಇನ್ಫ್ಯಾಕ್ಟ್ ನಾನು ತುಂಬ ಸತಿ ಹೇಳಿದ್ದೀನಿ ಇದನ್ನು. ಈ ವಿಡಿಯೋಸ್ ಮಾಡೋದು ನನಗೂ ತುಂಬ ಕಲಿಸ್ಕೊಡುತ್ತೆ. ನಾನು ತುಂಬ ದೊಡ್ಡ ಚೆಕ್ ಲಿಸ್ಟ್ ಹಾಕ್ಕೊಂಡಿದ್ದೀನಿ, ಯಾವುದ್ಯಾವ್ದು ಇನ್ನೂ ಇದೆ, ಯಾವುದ್ಯಾವ್ದು ಸರಿ ಮಾಡ್ಕೋಬೇಕು ಅಂತ. ಸೊ ಹೇಳ್ಕೊಡ್ತಾ ನಾನು ವೈಯಕ್ತಿಕವಾಗಿ ತುಂಬ ಬದಲಾಗೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಲಲಿತಾ ಅವರೇ, ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ದಟ್ಸ್ ಗ್ರೇಟ್. ರೈಟ್, ಸೊ ಇದು ನೋಡಿ, ಇದೊಂದು ಎನರ್ಜಿ ಸಿಂಬಲ್. ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಆದರೆ ನೋಡಿ, ಈ ಕತ್ತಲೆ ಅಂಶದಲ್ಲಿ ಬೆಳಕಿನ ಬಿಂದು ಇದೆ, ಬೆಳಕಿನ ಅಂಶದಲ್ಲಿ ಕತ್ತಲೆಯ ಬಿಂದು ಇದೆ. ಎವ್ರಿ ಡಾರ್ಕ್ನೆಸ್ ಹ್ಯಾಸ್ ಲೈಟ್ ಆ್ಯಂಡ್ ಲೈಟ್ ಹ್ಯಾಸ್ ಅ ಎಲಿಮೆಂಟ್ ಆಫ್ ಡಾರ್ಕ್ನೆಸ್ ಅಲ್ವಾ. ಸೊ ಇದು ತುಂಬ ಸಿಗ್ನಿಫಿಕೆಂಟ್ ಎನರ್ಜಿ ಸಿಂಬಲ್. ಇದ್ರ ಬಗ್ಗೆ ಒಂದು ಎಪಿಸೋಡ್ ಫುಲ್ಲು ಮಾಡ್ಬೋದು, ಇನ್ನೊಮ್ಮೆ ಹೇಳ್ಕೊಡ್ತೀನಿ ಇದ್ರ ಬಗ್ಗೆ. ಇನ್ಯಾನ್ ಸಿಂಬಲ್ ಅಂತ ಕರೀತಾರೆ ಇದಕ್ಕೆ ಚೈನೀಸ್ ಲ್ಯಾಂಗ್ವೇಜಲ್ಲಿ. ಸೊ ಇದು ನೋಡಿ, ಇದು ನಮ್ಮ ಶತ್ರುವಿನ ಭಾಗ ಅಂತಾದರೆ ಆ ಶತ್ರುವಲ್ಲೂ ಕಲಿಯೋದೇನೋ ಒಂದು ಅಂಶ ಉಳಿಯೋದಿರುತ್ತೆ. ಇದು ನಮ್ಮ ಹಿತೈಷಿಗಳ ಭಾಗ ಅಂದರೆ ಅವರಲ್ಲೂ ಕಿರಿಕಿರಿ ಕೊಡೋ ಯಾವುದೋ ಒಂದು ಅಂಶ ಖಂಡಿತವಾಗಿಯೂ ಇರುತ್ತೆ. ಯೋಚನೆ ಮಾಡಿ, ನಮ್ಮ ತಾಯಿ ತಂದೆಯಲ್ಲಿ ನ್ಯೂನ್ಯತೆ ಇಲ್ವಾ? ನಮ್ಮ ಗಂಡ ಹೆಂಡತಿಯರಲ್ಲಿ ನ್ಯೂನ್ಯತೆ ಇಲ್ವಾ? ನಮ್ಮ ಮಕ್ಕಳಲ್ಲಿ ನ್ಯೂನ್ಯತೆ ಇರೋದಿಲ್ವಾ? ನಮ್ಮಲ್ಲಿಲ್ವಾ ನ್ಯೂನ್ಯತೆ? ರಾಶಿ ರಾಶಿ ಇದೆ. ಸೊ ಆ ಅಂಶದ ಜೊತೆ ಕನೆಕ್ಟ್ ಆಗ್ತಿರೋ ಇಲ್ಲ ಆ ಬೆಳಕಿನ ಅಂಶನ ತೊಗೊಳ್ತಿರೋ ನಿಮಗೆ ಬಿಟ್ಟಿದ್ದು. ಅಥವಾ ಈ ಸುಂದರವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏನಿದ್ದಾರೆ ಅವ್ರದ್ದು ನೆಗೆಟಿವ್ಸನ್ನೇ ನೋಡಿ ಅವ್ರನ್ನ ಟಾರ್ಚರ್ ಮಾಡಿ ನೀವು ಟಾರ್ಚರ್ಗೊಳಗಾಗ್ತಿರೋ ಅಥವಾ ಬೆಳಕಿನ ಅಂಶದಲ್ಲಿ ಇರ್ತಿರೋ ನಿಮಗೆ ಬಿಟ್ಟಿದ್ದು. ಸೊ ಇದನ್ನು ಯೋಚನೆ ಮಾಡಿ. ಈ ಸಿಂಬಲ್ನ ಮನಸ್ಸಿಗೆ ತೊಗೊಂಡ್ರೆ ಎನಿಮಿಟಿ ಬಿಡೋದು ಅಥವಾ ಯಾವುದೇ ನೆಗೆಟಿವ್ ಸಿಚುವೇಶನಿಂದ ಹೊರಗಡೆ ಬರೋದು ಸುಲಭ. ನಾನು ತುಂಬ ಸತಿ ಹೇಳ್ತಾ ಇದ್ದೆ, ಕೋವಿಡಲ್ಲೂ ಏನು ನಾನು ಬೆಸ್ಟ್ ಮಾಡ್ಬೋದು, ನಾನೇನು ಕಲಿಬೋದು, ನಾನೇನು ಡೆಲಿವರ್ ಮಾಡ್ಬೋದು ನೋಡಬೇಕು. ನಿತಿನ್ ಅವ್ರು ಹೇಳ್ತಾ ಇದ್ದಾರೆ, ತುಂಬ ಖುಷಿಯಾಗುತ್ತೆ ಮೇಡಮ್ ನಿಮ್ಮ ಸೆಷನ್ ನೋಡಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿದ್ದೀನಿ ಮೆಡಿಟೇಷನ್ ಸೌಮ್ಯ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ. ನಾನು ಯಾವಾಗಲೂ ನನ್ನ ಕ್ಲೈಂಟ್ಸ್ಗೆ ಹೇಳ್ತೀನಿ, ನಿಮ್ಮಿಂದ ಒಂದೇ ಒಂದು ವ್ಯಕ್ತಿ ಮೆಡಿಟೇಷನ್ ಕಲ್ತರು ಅಂದರೆ ತುಂಬ ದೊಡ್ಡ ಪುಣ್ಯ ಸಂಪಾದನೆ ಆಯಿತು ಅಂತ ಅರ್ಥ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ. ಥ್ಯಾಂಕ್ಸ್ ಫಾರ್ ದ ಸಿಂಪಲ್ ಟಿಪ್ಸ್ ಅಂತ ಗೋಪಿನಾಥ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ ವಿಷಯ ತುಂಬ ಚಿಕ್ಕದು, ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಜನ ಸೈಂಟಿಸ್ಟ್ಗಳು, ರಿಸರ್ಚ್ಗಳು, ಮೆಡಿಕಲ್ ಡಾಕ್ಟರ್ಸ್ಗಳು ಮತ್ತು ಥೆರಪಿಸ್ಟ್ಗಳು ಮೆಡಿಟೇಷನ್ ಕ್ಲಾಸ್ ಮಮತಾ ಅವರೇ 6 ಗಂಟೆಗೆ ಶುರುವಾಗುತ್ತೆ. ನೆನ್ನೆಯಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರಿಗೆ ಮೆಡಿಟೇಷನ್ ಕ್ಲಾಸ್ ನೆನ್ನೆ ಅಟೆಂಡ್ ಮಾಡೋಕ್ಕೆ ಆಗಿಲ್ವೋ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನನ್ನ ಆಫೀಸ್ ನಂಬರ್ಗೆ ಫೋನ್ ಮಾಡಿ ಅಥವಾ ಲಿಂಕ್ ಏನು ಕೊಟ್ಟಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿ. ಸ್ವಲ್ಪ ಕಾಲ್ಸ್ ರಿಸೀವ್ ಮಾಡೋದ್ರಲ್ಲಿ ಏರುಪೇರು ಆಗ್ಬೋದು. ಇವತ್ತಂತೂ ನೀವು ಜಾಯ್ನ್ ಆಗೋಕ್ಕೆ ಸಾಧ್ಯ ಇಲ್ಲ, ಬಟ್ ನಾಳೆಯಿಂದ ಜಾಯ್ನ್ ಆಗ್ಬೋದು. ಈ 2 ದಿನ ನೀವೇನು ಮಿಸ್ ಮಾಡಿರ್ತೀರೋ ಅದು ಆಡಿಯೋ ನಿಮಗೆ ಸಿಗುತ್ತೆ. ನೀವು ಫೀ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಂತಾದರೆ ನಿಮಗೆ ಆಡಿಯೋ ಸಿಗುತ್ತೆ. ಸೊ ನೀವೇನು ಮಿಸ್ ಮಾಡ್ತಾ ಇರಲ್ಲ. ಆಡಿಯೋ ತುಂಬ ಚೆನ್ನಾಗಿ ಬಂದಿದೆ, ರೆಕಾರ್ಡಿಂಗ್ ಇದೆ, ಅದನ್ನು ಕಳಿಸ್ತಾರೆ. ಸೊ ನೀವು ಆಡಿಯೋ ತೊಗೊಂಡು ಕಂಟಿನ್ಯೂ ಮಾಡ್ಬೋದು. ಇನ್ನೂ 29 ದಿನ 28 ದಿನ ಕ್ಲಾಸ್ ಇದೆ, ವಿಚ್ ಕ್ಯಾನ್ ಬಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು ವಿನಯ್, ಯು ಸೇ ದಟ್ ಐ ಆಮ್ ಎನ್ ಎಕ್ಸಲೆಂಟ್ ಮೋಟಿವೇಟರ್. ಥ್ಯಾಂಕ್ ಯು. ಸೊ ಈ ಮೋಟಿವೇಶನ್ ನನ್ನ ಎಸ್ಪೆಷಲಿ ಎನಿಮಿಟಿ ಬಗ್ಗೆ ನನ್ನ ವೈಯಕ್ತಿಕ ಜೀವನದಿಂದ ಅರ್ಧ ಭಾಗ ಬಂದಿದೆ ಅಂದರೆ ತಪ್ಪಾಗಲ್ಲ. ಇನ್ನು ಅರ್ಧ ಭಾಗ ನನ್ನ ಕ್ಲೈಂಟ್ಸ್ನ ನೋಡಿ ಎನಿಮಿಟಿಯಿಂದ ಇಷ್ಟೊಂದೆಲ್ಲ ಕಾಯಿಲೆ ಬರ್ಸ್ಕೊಂಡ್ಬಿಟ್ಟಿದ್ದಾರಾ, ಅಯ್ಯಪ್ಪ ಹಾಗಾದರೆ ಇದನ್ನು ಬಿಡಬೇಕು. ಆ ಅಗ್ರೆಷನ್ ಆ ಸಮಯಕ್ಕಿರ್ಬೋದು, ಆದರೆ ಅದನ್ನು ರೀಕಾಲ್ ಮಾಡಿಕೊಂಡು ನಮ್ಮ ಲೈಫನ್ನು ಹಾಳು ಮಾಡ್ಕೋಬಾರ್ದು ಅನ್ನೋದನ್ನು ಕಲ್ತಿದ್ದೀನಿ. ನನ್ನ ಜೀವನದಲ್ಲೂ ಚಿಕ್ಕ ಸಿಲಿ ವಿಷಯಕ್ಕೆ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳಗಾಗಿ ನನ್ನನ್ನು ಎನಿಮಿ ಥರ ತೊಗೊಂಡಿರೋರಿದ್ದಾರೆ. ನಾನು ತುಂಬ ಜನರ ಬಗ್ಗೆ ಐ ಡೋಂಟ್ ಲೈಕ್ ದೆಮ್ ಅಂತ ಅಂದ್ಕೊಂಡು ಆಮೇಲೆ ಅದನ್ನು ಅಯ್ಯೋ ಇಷ್ಟು ಸಿಲಿನಾ ಅಂತ ಬಿಟ್ಟಿರೋದು ಇದೆ. ಸೊ ಮೆಡಿಟೇಷನ್ ಕನ್ನಡದಲ್ಲಿದೆ, ಬಟ್ ಇಂಗ್ಲೀಷಲ್ಲಿ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಕಾಂತೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟಿಗೆ. ಸೊ ನೀವು ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಳ್ಳಿ. ಎನಿಮಿ ಕೇವಲ ನನಗೆ ಕೊಲೆ ಮಾಡೋಕ್ಕೆ ಬಂದರು ಅನ್ನೋರಲ್ಲ, ನಮ್ಮ ಸುತ್ತ ಕ್ಲೋಸ್ ಸರ್ಕಲಲ್ಲೂ ಐ ಡೋಂಟ್ ಲೈಕ್ ದಿಸ್ ಫ್ಯಾಕ್ಟ್ ಅಬೌಟ್ ಸಂಬಡಿ ಅನ್ನೋದು ಕೂಡ ಒಂದು ಟ್ರೇಸಸ್ ಆಫ್ ಎನಿಮಿಟಿ ಇರಬಹುದು. ಥ್ಯಾಂಕ್ ಯು ಆಶಾ ರಾಣಿ ಅವರೇ, ಸರಿಯಾದ ದಾರಿ ತೋರಿಸ್ತಾ ಇದ್ದೀರಾ. ನಿಮಗೆ ತುಂಬ ಇಯರ್ಸಿಂದ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ಫ್ಯಾಕ್ಟ್ ವೀಡಿಯೋಸ್ ನಂದು 2013 ಇದೆ. ಸುಮಾರು ವೀಡಿಯೋಸ್ ನನಗೆ ಬ್ಯಾಕಪ್ ಸಿಗಲಿಲ್ಲ ಚಾನೆಲ್ಸಿಂದ, ಬಟ್ ಸುಮಾರು ಹಾಕ್ತಾ ಇರ್ತೀವಿ ನಾವು ಯೂಟ್ಯೂಬಲ್ಲಿ, ಯಾವುದೋ ನನ್ನ ಹಾರ್ಡ್ ಡಿಸ್ಕಲ್ಲಿ ಇದೆ ಅಂತ. ಎಸ್. ಸೊ ಅಕ್ಷಯ್, ನೀವು ಕೇಳೋ ಪ್ರಶ್ನೆ ನನ್ನ ಫಾಲೋವರ್ಸ್ ಹೇಳ್ಬಿಡ್ತಾರೆ, ಕ್ಯಾನ್ ಐ ಓವರ್ಕಮ್ ಡಿಪ್ರೆಷನ್ ಥ್ರೂ ಮೆಡಿಟೇಷನ್ ಅಂತ ಕೇಳ್ತಾ ಇದ್ದೀರಾ. ಇಟ್ಸ್ ಅ ವೆರಿ ಬೇಸಿಕ್ ಕ್ವೆಶನ್. ಮೆಡಿಟೇಷನ್ ಕ್ಯಾನ್ ಹೀಲ್ ಯು ಇನ್ಸೈಡ್ ಔಟ್. ಡಿಪ್ರೆಷನ್ ಇಸ್ ನಥಿಂಗ್ ಆ್ಯಕ್ಚುಲಿ. ಓಕೆ, ನಾನು ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಎಟ್ ಇಟ್. ಸೊ ಥ್ಯಾಂಕ್ ಯು ಸರಸ್ವತಿ ಅವರೇ, ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಎವ್ರಿಬಡಿ. ಸೊ ನಾನು ಹೇಳಿದ ಸಿಂಬಲ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಎನಿಮಿಟಿ ಕೊನೆಯಲ್ಲಿ ಒಂದು ವಿಚಾರ ಹೇಳ್ತೀನಿ, ಬೇರೆಯವ್ರ ವಿರುದ್ಧ ಗೆಲ್ಲೋದಲ್ಲ, ನಮ್ಮ ಒಳಗಡೆನೇ ಇದೆ, ಅದು ಬೇರೆಯವರ ಮೂಲಕ ಪ್ರೊಜೆಕ್ಟ್ ಆಗುತ್ತೆ. ಆ ನಮ್ಮ ಒಳಗಡೆ ಇರೋ ಎನಿಮಿಟಿಯನ್ನು ಯಾರೋ ವ್ಯಕ್ತಿ ಬಂದು ಎತ್ತಿ ತೋರಿಸ್ತಾರಲ್ಲ, ಅದನ್ನು ಗೆಲ್ಲೋದು ಆ್ಯಕ್ಚುಲಿ. ಸ್ಪಿರಿಚುಲಿ ನೋಡಿದ್ರೆ ಎನಿಮಿಟಿ ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗಡೆ ಇರೋದನ್ನು ಆವಾಗವಾಗ ವ್ಯಕ್ತಿಗಳ ಮೂಲಕ ದೇವರು ತೋರಿಸ್ತಾನಂತೆ.
ಆದ್ದರಿಂದ ಆಗಲೇ ಯಾರೋ ಒಬ್ರು ಹೇಳೋದು ತುಂಬ ಕಷ್ಟ ಮೇಡಮ್ ಅದೇ ಹೆಂಗೆ ಬಿಟ್ಬಿಡೋದು ಅಂತ. ಹಾಗಾದರೆ ನಿಮ್ಮ ಬಗ್ಗೆ ನಿಮಗೆ ಏನೋ ಕಷ್ಟ ಆಗೋಗಿದೆ ಅಂತ ಅರ್ಥ. ಸಮಯ ಎಷ್ಟಿದೆ ಗೊತ್ತಿಲ್ಲ, ಬಟ್ ಈ ಕತೆ ಹೇಳಲೇಬೇಕು, ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಟೈಮ್ ಆಗೋಗ್ತಾ ಇದೆ ಅನಿಸುತ್ತೆ ಓಮ್ ಮೆಡಿಟೇಷನ್ಗೆ. ಬುದ್ಧನ ಸ್ವಂತ ಕಸಿನ್ ದೇವದತ್ತ ಅಂತ ಇರ್ತಾನೆ. ಅವನಿಗೆ ಬುದ್ಧನ ಮೇಲೆ ಭಾರಿ ಹೊಟ್ಟೆ ಕಿಚ್ಚಿರುತ್ತೆ. ಇದನ್ನು ಸುಮಾರು ಸತಿ ಹೇಳಿದ್ದೀನಿ ಕತೆ ನಾನು, ಬಟ್ ಎನಿಮಿಟಿ ಬಗ್ಗೆ ಬಂದಾಗ ಈ ಕತೆ ಹೇಳಲೇಬೇಕು, ನಂಗೆ ತುಂಬ ಮೋಟಿವೇಟ್ ಮಾಡಿದೆ ಇದು. ಸೊ ಆ ಕಸಿನ್ ದೇವದತ್ತ ಏನಿರ್ತಾನೆ, ಅವ್ರು ಆ್ಯಕ್ಚುಲಿ ಬುದ್ಧನ ತಂದೆ ತಾಯಿಯ ತಮ್ಮ ಮತ್ತು ತಮ್ಮನ ಹೆಂಡತಿ, ಅಂದರೆ ಗೊತ್ತಾಗಿದೆ ನಿಮಗೆ ಕಸಿನ್ ಅಂತ. ಸೊ ಅವರಿಗೂ ಬುದ್ಧನ ಮೇಲೆ ಭಾರಿ ಹೊಟ್ಟೆ ಕಿಚ್ಚು, ಇವನು ದೊಡ್ಡವನಂದರೆ ರಾಜ ಆಗ್ಬಿಡ್ತಾನೆ, ನನ್ನ ಮಗ ಆಗಬೇಕಾಗಿತ್ತು ಅಂತ. ಸೊ ಟೀನೇಜಿಗೆ ಬಂದಾಗ ಬುದ್ಧನನ್ನು ಈ ವೈಶ್ಯರ ಹತ್ರ ಎಲ್ಲ ಕಳಿಸ್ಬಿಟ್ಟು ಅವನಿಗೆ ಫುಲ್ಲು ಎಲ್ಲ ಒಂದು ವ್ಯಾಮೋಹ ಥರ ಬರೆಸ್ಬಿಟ್ರೆ ಅವನು ರಾಜ್ಯದ ಕಡೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಕುಡ್ಕೊಂಡು ಹೆಂಗಸರ ಜೊತೆ ಸೇರಿಕೊಂಡು ಸ್ಪಾಯ್ಲ್ ಆಗಿಬಿಡ್ತಾನೆ. ಆಗ ಅವ್ನು ರಾಜ ಆಗೋಕ್ಕಾಗಲ್ಲ ಅಂತ ಪ್ಲ್ಯಾನ್ ಮಾಡಿ ಅವನ್ನ ಎಲ್ಲ ಈ ಸುಂದರವಾಗಿರೋ ಹೆಣ್ಮಕ್ಳ ಕಡೆ ಎಲ್ಲ ಕಳಿಸ್ಬಿಡೋಣ ಅಂತ ಈ ಮೋಜಿಗೆ ಅಂತ ಮಾಲ್ ಇರ್ತಾ ಇತ್ತಂತೆ ಅವಾಗೆಲ್ಲ, ಅಲ್ಲಿ ಕಳಿಸ್ಕೊಡೋ ಪ್ರಯತ್ನವನ್ನು ಮಾಡಿ ಕಳಿಸ್ಕೊಟ್ಬಿಡ್ತಾರೆ ದೇವದ ಜೊತೆ ಮಾಡಿ. ಬಟ್ ಒಂದು 15-20 ದಿನ ಆದಮೇಲೆ, ತುಂಬ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಕತೆ, ದೊಡ್ಡದಿದು, ಯಾವ ಥರ ಪರಿಸ್ಥಿತಿ ಬಂದು ಒದಗಿಬಿಡುತ್ತೆ ಅಂದರೆ, ಅಲ್ಲಿರೋ ಆ ಹೆಣ್ಮಕ್ಳು ಯಾರು ಎಂಟರ್ಟೈನ್ ಮಾಡ್ತಿರ್ತಾರೆ ಅವರ ಮೋಜಿಗೆ ದೇವದತ್ತ ಒಳಗಾಗಿ ಕುಡ್ಕೊಂಡು 24 ಗಂಟೆ ಅಲ್ಲೇ ಬಿದ್ದು ಒದ್ದಾಡಿ ಕೆಟ್ಟ ಗುಣ ಕಲ್ತ್ಕೊಳ್ತಾನೆ. ಆದರೆ ಬುದ್ಧ ಅಲ್ಲಿದ್ದ ಹೆಣ್ಣು ಮಕ್ಕಳಿಗೂ ಸಂಗೀತ, ಧ್ಯಾನ, ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳಿಕೊಟ್ಟು, ಯಾರಾದರೂ ದೌರ್ಜನ್ಯ ಮಾಡಿದ್ರೆ, ಹೆಣ್ಮಗುಗೆ ಇಷ್ಟ ಇಲ್ಲ ಅಂದ್ರೂ ದೈಹಿಕವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅದನ್ನು ರೇಪ್ ಅಂತ ಕರಿಬೇಕು, ಅದು ಒಂದು ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ ಅಂತ ತಂದೆಗೆ ಹೇಳಿ ಫಸ್ಟ್ ರೂಲ್ ಎವರ್ ಪಾಸ್ ಮಾಡಿಸ್ತಾನೆ. ಸೊ ಒಬ್ಬ ಮನುಷ್ಯ ಶತ್ರುತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂದರೆ, ಶತ್ರುಗಳು ಕೆಟ್ಟದ್ದು ಮಾಡಬೇಕು ಅಂತ ಬೆಟ್ಟದಿಂದ ದೂಕುವ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅಲ್ಲಿಯೂ ಕೂಡ ಆ ಸ್ಥಿತಿಯಲ್ಲೂ ಒಳ್ಳೇದು ಮಾಡೋ ರೀತಿಯಲ್ಲಿ ಅವರು ಆ ಸನ್ನಿವೇಶವನ್ನು ಗೆದ್ದುಬಿಡ್ತಾರೆ. ಆದ್ದರಿಂದ ಶತ್ರು ಏನೋ ಮಾಡ್ತಾನೆ ಅನ್ನೋ ಭಯ ಅಲ್ಲ, ನಿಮ್ಮೇಲೆ ನೀವು ನಂಬಿಕೆ ಇಡಿ, ನನ್ನ ಮನಸ್ಸಲ್ಲಿ ಒಳ್ಳೆತನ ಇರೋದ್ರಿಂದ ಆ ಸಂಗತಿಯಲ್ಲೂ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರಬೇಕು. ಅವ್ರು ನನ್ನ ಜೊತೇಲಿ ಇದ್ದಿದ್ದರಿಂದ ಗಂಧದ ಜೊತೆಗೆ ಗುದ್ದಾಡಿದ್ರಪ್ಪ, ಒಂಚೂರು ತಲೆಗೆ ಬುದ್ಧಿನಾದರೂ ಬಂತು ಅಂತ ಹೆಮ್ಮೆ ಪಡೋ ರೀತಿಯಲ್ಲಿ ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾಟ್ ಬೀಯಿಂಗ್ ಫಿಯರ್ಫುಲ್, ಅಯ್ಯೋ ಏನೋ ಮಾಡಿಬಿಡ್ತಾರೆ ಅಂತ. ಅಫ್ಕೋರ್ಸ್ ಏನೋ ಮಾಡಿಬಿಡ್ಬೋದೇನೋ, ಆದರೆ ನಿಮ್ಮ ಒಳಗಡೆ ಇರೋ ಆ ಪಾಸಿಟಿವಿಟಿ, ಆ ಕಾನ್ಫಿಡೆನ್ಸ್ ಅಷ್ಟು ಲೆವೆಲ್ಗೆ ಇರಬೇಕು ಅಂತ ನನಗನ್ಸುತ್ತೆ. ಇದು ಕೇವಲ ಸ್ಪಿರಿಚುವಲ್ ಫಿಲಾಸಫಿಕಲ್ ಟಾಕ್ ಅಲ್ಲ, ದಿಸ್ ಇಸ್ ವೆರಿ ಮಚ್ ಕನೆಕ್ಟೆಡ್. ಆಗಲೇ ನಾನು ಹೇಳ್ತಾ ಕಟ್ ಮಾಡಿದೆ, ಇದನ್ನು ರಿಸರ್ಚರ್ಸ್ ಖಂಡಿತವಾಗಿ ಒಪ್ಕೊಳ್ತಾರೆ. ಆ್ಯಂಗರ್, ಜೆಲಸಿ, ಎನಿಮಿಟಿ ರಿಸಲ್ಟ್ಸ್ ಇನ್ ಟು ಇಲ್ ಹೆಲ್ತ್, ಲೆಟ್ಸ್ ನಾಟ್ ಫರ್ಗೆಟ್ ದ್ಯಾಟ್. ಸೊ ನೀವೇನೋ ಬಾಹ್ಯವಾಗಿ ತೊಗೊಂಡು ಎನಿಮಿಟಿಯನ್ನು ಕರಗಿಸೋ ಮಾತ್ರ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ನೀವೇ ವರ್ಕ್ ಮಾಡಬೇಕು ಅದ್ರ ಮೇಲೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಟ್ರೈ ಮಾಡಿ, ನಿಮ್ಮ ಅನುಭವ ಹೇಗಿತ್ತು ಅಂತ ಹಂಚ್ಕೊಳ್ಳಿ. ತುಂಬ ಜನ ಮೆಡಿಟೇಷನ್ ಕ್ಲಾಸ್ಗೆ ಎನ್ರೋಲ್ ಮಾಡೋಕ್ಕೆ ಸ್ವಲ್ಪ ಫೋನ್ ಜಾಮ್ ಆಗ್ತಾ ಇದೆ, ಬರೀ ಬ್ಯುಸಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ, ಅಡಿಷ್ನಲ್ ನಂಬರ್ಸ್ ಆ್ಯಡ್ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಲಾಕ್ಡೌನ್ ಮುಂಚೆ ನನ್ನ ಆಫೀಸ್ದು 3 ನಂಬರ್ ಇತ್ತು, ಇವಾಗ ಆಲ್ಮೋಸ್ಟ್ 6 to 7 ನಂಬರ್ಸ್ ಆಗಿದೆ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಸೊ ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ದೇ ವಿಲ್ ಹೆಲ್ಪ್ ಯು. ಮಿಸ್ ಮಾಡ್ಕೊಂಡಿದ್ದೀರಾ ನಿನ್ನೆ ಕ್ಲಾಸ್, ನಿಮಗೆ ಆಡಿಯೋ ಸಿಗುತ್ತೆ, ಸೊ ಯು ಕ್ಯಾನ್ ಜಾಯಿನ್. ಸ್ವಯಂ ಪ್ರೀತಿ ಅನ್ನುವ ಸಂಚಿಕೆಯನ್ನು ನಾವು ಶುರು ಮಾಡಿದ್ದೀವಿ. ಪ್ರತಿನಿತ್ಯ ಆಗಸ್ಟ್ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಸಂಜೆ 7ರಿಂದ 7:30ವರೆಗೂ, ಸಾರಿ ನಾನು ಆಗಲೇ ಟೈಮಿಂಗ್ಸ್ ತಪ್ಪು ಹೇಳಿದೆ ಅನಿಸುತ್ತೆ, 6 ಅಂತ, 7 to 7:30 ಇರುತ್ತೆ. ಯೂಶಲಿ ಪ್ರೊಲಾಂಗ್ ಆಗುತ್ತೆ ನನ್ನ ಸೆಷನ್ಸು, 7 ಅಂತ ಹೇಳ್ತೀನಿ, ಬಟ್ ವಿಚಾರ ಎಷ್ಟು ಸುಂದರವಾಗಿ ಹೋಗ್ತಾ ಇರುತ್ತೆ ಅಂದರೆ ಅದು ಯೂಶಲಿ ಒಂದು 45 minutes 1 hour ಪ್ರೊಲಾಂಗ್ ಆಗುತ್ತೆ. ಆ್ಯಂಡ್ ವಿ ಆರ್ ಡೂಯಿಂಗ್ ಅ ಗ್ರೇಟ್ ಡೀಲ್ ಆಫ್ ಹೋಮ್ವರ್ಕ್ ಆಫ್ ಗಿವಿಂಗ್ ಆಡಿಯೋ ಆಲ್ಸೋ. ಸೊ ಲೆಟ್ಸ್ ಸಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಪೋರ್ಟಿಗೂ. ನೀವು ಈ ಮಾಹಿತಿಯನ್ನು ಕೇಳಿದ ಮೇಲೆ ನಿಮ್ಮ ಸುತ್ತಮುತ್ತ ಇರೋರು ಅಥವಾ ನಿಮ್ಮ ಹತ್ರನೇ ಇರೋರು ಅಥವಾ ನಿಮ್ಮ ಒಳಗಡೆ ಇರೋ ಎನಿಮಿಟಿನ 1% ಆದರೂ ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ರೆ ಅದೇ ಈ ಒಂದು ಎಫರ್ಟಿಗೆ ಸಾರ್ಥಕ ಅಂತ ಅಂದ್ಕೊಳ್ತೀನಿ. ಶುಭವಾಗಲಿ. ಓಮ್ ಧ್ಯಾನ ಇನ್ನು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಮೆಡಿಟೇಷನ್ ಎನ್ರೋಲ್ ಮಾಡಿದ್ದೀರಾ, ಇವತ್ತು ತುಂಬ ಸಿಂಪಲ್ ಇರುತ್ತೆ. ನಿನ್ನೆ ಎನ್ರೋಲ್ಮೆಂಟಿಂದ ತುಂಬ ಟ್ರಾಫಿಕ್ ಕ್ರಿಯೇಟ್ ಆಗಿ ಸ್ವಲ್ಪ ಲೇಟ್ ಆಯಿತು, ಬಟ್ ಇವತ್ತು ಆ ಥರದ್ದೇನೂ ಇರಲ್ಲ. ದುರ್ಗಾ ಅವರೇ, ಥ್ಯಾಂಕ್ ಯು, ನಿಮ್ಮ ಅನುಭವ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಎವ್ರಿಬಡಿ. ಸುಮಾರು ಜನ, ಪೂರ್ಣಿಮಾ, ಸರಿತಾ, ಥ್ಯಾಂಕ್ ಯು ಆಲ್ ಆಫ್ ಯು. ಒಳ್ಳೆಯದಾಗಲಿ, ನಮಸ್ತೆ. ಮತ್ತೆ ಮುಂದಿನ ವಾರ 5 ಗಂಟೆಗೆ ಸಂಜೆ ಸಿಗೋಣ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ. ಒಳಿತಾಗಲಿ. ಧ್ಯಾನ ಮಾಡಿ ನಿಮ್ಮ ನ್ಯೂನತೆಗಳನ್ನು ಗೆಲ್ಲುವ ಪ್ರಯತ್ನವನ್ನು ಪ್ಲೀಸ್ ಮಾಡಿ.